ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಪ್ರಜೀಶ್ ಶೆಟ್ಟಿ. ನಾನಿವತ್ತು ಉಡುಪಿ ಕುಂದಾಪುರ ಸೈಡಲ್ಲಿ ಈ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಕೆಲವೊಂದು ವೆದರ್ ಯಾವ ಥರ ಚೇಂಜಸ್ ಆಗುತ್ತೆ ತೋರಿಸ್ತೀನಿ ನೋಡಿ. ಹಾಗೆ ಈ ಅರೆಕಾ ಫಾರ್ಮಲ್ಲಿ ಕೆಲವೊಂದು ಗಿಡಗಳು ಈ ಮಳೆಗಾಲ ಸ್ಟಾರ್ಟ್ ಆದಾಗ ಕೆಲವೊಂದು ಗಿಡಗಳು ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ಣ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಅಡಿಕೆ ತೋಟ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಮಳೆಗಾಲ ಸ್ಟಾರ್ಟ್ ಆದಾಗ ಇಲ್ಲಿ ಒಂಥರ ಗ್ರೀನರಿ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಇದು ಫುಲ್ ಗ್ರೀನ್ ಆಗಿದೆ. ಇವಾಗ ಈ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿನ ವೆದರ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಹಾಗೆ ಈ ಗಿಡಗಳೆಲ್ಲ, ಈ ಸ್ಪೆಷಲ್ ಗಿಡಗಳೆಲ್ಲ ಈ ಮಳೆ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಿಡಗಳ ಬಗ್ಗೆ ಈಗ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಅಣಬೆ. ಇದು ಫಸ್ಟ್ ಮಳೆ ಸ್ಟಾರ್ಟ್ ಆದಾಗ ಈ ಥರ ಅಣಬೆ ಎಲ್ಲ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಥರ ಅಣಬೆ ಹುಟ್ಲಿಕ್ಕೆ ಸ್ಟಾರ್ಟ್ ಆಗೋದು. ಈ ಅಣಬೆಯನ್ನು ತಿಂತಾರೆ. ಇದು ನ್ಯಾಚುರಲ್ ಅಣಬೆ. ಇದು ನೋಡಿ, ಇದು ಈ ಥರ ತೆಗೆದು ಇದನ್ನು ಸಾಂಬಾರು ಮತ್ತು ಪಲ್ಯ ಮಾಡ್ತಾರೆ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ಮಳೆ ಸೀಸನಲ್ಲಿ ಮಾತ್ರ ನಮಗೆ ಸಿಗುತ್ತೆ. ನೋಡಿ, ಇನ್ನೊಂದು ಈ ನಾವು ಕುಂದಾಪುರ ಕನ್ನಡದಲ್ಲಿ ಕೆಸ ಅಂತ ಕರಿತೀವಿ. ಇದು ಅಷ್ಟೇ, ಮಳೆ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ಈ ಗಿಡ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಷ್ಟು ಹಸಿರಾಗಿದೆ. ಇದು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಗಿಡ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಗೆಗಾಲದಲ್ಲಿ ನೀರಿರೋ ಕಡೆ ಇದು ಹುಟ್ಟುತ್ತೆ. ನೀರು ಇವಾಗ ತೋಟದಲ್ಲೆಲ್ಲ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ನೋಡಿ, ಈ ನೀರು ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇನ್ನು ಆಲ್ಮೋಸ್ಟ್ ಡಿಸೆಂಬರ್ ಜನವರಿ ತನಕ ಈ ಥರ ನೀರು ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಇದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟ್ ಆಗಿದೆ. ನಾವು ಇದು ಕುಂದಾಪುರ ಕನ್ನಡದಲ್ಲಿ ತೋಡ್ ಅಂತ ಕರಿತೀವಿ. ನೋಡಿ, ಇನ್ನೊಂದು ಈ ಹೂ ನೋಡ್ಲಿಕ್ಕೆ ಒಳ್ಳೆ ಸೂರ್ಯಕಾಂತಿ ಹೂ ಥರ ಇದೆ. ಈ ಹೂವು ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆದಾಗ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಹೂ ಇದು. ಇದು ಮಳೆಗಾಲದಲ್ಲಿ ಮಾತ್ರ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಹೂವಿದು. ತುಂಬ ಸಣ್ಣದಾಗಿರುತ್ತೆ. ನೋಡ್ಲಿಕ್ಕೆ ಒಳ್ಳೆ ಸೂರ್ಯಕಾಂತಿ ಹೂ ಥರ ಇದೆ. ನೋಡಿ, ಇಲ್ಲಿ ಎಷ್ಟಿದೆ ನೋಡಿ. ನೋಡಿ, ಆವಾಗ ನಾನೊಂದು ಚಿಕ್ಕ ಕೆಸ ತೋರಿಸಿದ್ದೆ. ಇದು ನಾವು ಕುಂದಾಪುರ ಕನ್ನಡದಲ್ಲಿ ಕೆಸ ಅಂತ ಕರಿತೀವಿ. ನೋಡಿ, ಇದು ಮಳೆಗಾಲದಲ್ಲಿ ಮಾತ್ರ ಈ ಥರ ಹುಟ್ಟುತ್ತೆ. ನೋಡಿ, ಎಷ್ಟು ದೊಡ್ಡದಾಗಿದೆ. ನೋಡಿ, ಆವಾಗ ಹೇಳಿರೋ ಹಾಗೆ ಈ ಹೂಗಳು ಸೇಮ್ ನೋಡ್ಲಿಕ್ಕೆ ಸೂರ್ಯಕಾಂತಿ ಥರ ಇರುತ್ತೆ. ಎಷ್ಟು
ಹುಟ್ಟಿದೆ ನೋಡಿ. ಇದು ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಗಿಡನೂ ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆದಾಗ ನಿಮಗೆ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಇವಾಗ ಫಸ್ಟ್ ಮಳೆ ಸ್ಟಾರ್ಟ್ ಆದಾಗ ಇದು ಹುಟ್ಟಿದೆ ನೋಡಿ. ಹುಟ್ಟಿ ಒಂದು ಹೂವು ಸಮೇತ ಬಿಟ್ಟಿದೆ. ಇದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಓನ್ಲಿ ಮಳೆ ಸೀಸನಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು ಇದು. ಮತ್ತೆ ನಿಮಗೆ ಬೇರೆ ದಿನ ಇದು ನೋಡ್ಲಿಕ್ಕೆ ಸಿಗಲ್ಲ. ನೋಡಿ ಈ ಕಾಡಲ್ಲೇ ಎಷ್ಟು ವೆರೈಟಿ ಹೂವು ಗಿಡಗಳೆಲ್ಲ ಇದೆ ನೋಡಿ. ನೋಡಿ ಇದು ಹಲಸಿನ ಹಣ್ಣು ಅಷ್ಟೇ. ಇದು ಹಲಸಿನ ಹಣ್ಣು ಈ ಮಳೆ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗೆಲ್ಲ ಬಿಟ್ಟಿದೆ, ಒಂದು 3-4 ಹಣ್ಣು ಆಗಿದೆ. ಹಣ್ಣಾಗಿ ತಿಂದಿದ್ದೀವಿ ನಾವು. ಈಗ ನೋಡಿ ಈ ಥರ ಇದೆ. ಇದು ಹಲಸಿನ ಮರ. ಇದು ನೋಡಿ ನಮ್ಮ ಹಳೆ ಮನೆ ಇದು. ಇದು ಬಂದ್ಬಿಟ್ಟು ನಾವು ಮುಂಚೆ ಇಲ್ಲೇ ವಾಸ ಮಾಡ್ತಾ ಇದ್ವಿ. ಇದು ಅಷ್ಟೇ, ಇಲ್ಲಿ ಮಳೆ ಬರೋ ಸೀಸನ್ನಲ್ಲಿ ಆ ಎದುರುಗಡೆ ಮಳೆ ನೋಡ್ತಾ ಇಲ್ಲಿ ಇರೋದೇ ಒಂಥರ ಮಜಾ ಇತ್ತು. ಇವಾಗ ಇಲ್ಲಿಂದನೇ ಒಂದು 500 ಮೀಟ್ರಲ್ಲೇ ನಾವು ಬೇರೆ ಮನೆ ಮಾಡಿರೋದು. ಸೊ ಈ ಥರ ಮನೆಯಲ್ಲಿ ಇರಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮನೆಯಲ್ಲಿ ಇದ್ದರೆ ಈ ಸಂಜೆ ಟೈಮಲ್ಲಿ ಈ ಥರ ಬೇಕಾದರೆ ಕೂತ್ಕೊಳ್ಬೋದು. ಇಲ್ಲಿ ಈ ಥರ ತೋಟದಂಗೆ ತಿರುಗಿ ಕೂತ್ಕೊಳ್ಬೋದು ನೋಡಿ. ಇವರು ತೋಟದಂಗೆ ಇದ್ದಿದ್ರು. ಈ ಥರ ಮನೆಯಲ್ಲೆಲ್ಲ ಎದುರುಗಡೆ ಜಾಗ ತುಂಬ ಇರುತ್ತೆ ನೋಡಿ. ಇದು ನಮ್ದು ಹಲಸಿನ ಮರ. ಇವಾಗ ಇದರಲ್ಲಿ ಕಾಯಿ 1-2 ಬಿಟ್ಟಿದೆ ಅಂತೆ. ಮಂಗ ಕಿತ್ಕೊಂಡೋಗಿ ಅದನ್ನು ತಿಂದು. ಬಟ್ ಇದ್ರದ್ದು ಹಲಸಿನ ಹಣ್ಣು ಆದರೆ ಅಷ್ಟು ಒಳ್ಳೆ ಸ್ವೀಟ್ ಇರ್ತಾಯಿತ್ತು. ಇದು ನಾವು ಚಿಕ್ಕವರಿರುವಾಗ ಇದರಲ್ಲಿ ತುಂಬ ಬಿಡ್ತಾಯಿತ್ತು. ಇವಾಗ ಇಲ್ಲ. ನವಿಲು ಇವಾಗ ಈ ಮಳೆ ಸೀಸನ್ನಲ್ಲಿ ನವಿಲುಗಳು ಅಷ್ಟೇ ಇವಾಗ ಮನೆ ಹತ್ರನೇ ಬರ್ತಾ ಇರುತ್ತೋ ನೋಡಿ. ಇಲ್ಲಿ ಒಂದು ನವಿಲು ಇಲ್ಲೇ ಇದೆ, ಗಂಡು ನವಿಲು ಅದು. ಈ ಮಳೆ ಬರುವಾಗ ಈ ನವಿಲಿಗೂ ಅಷ್ಟೇ ಮಳೆ ಬಂತಂದ್ರೆ ಅದಕ್ಕಷ್ಟು ತುಂಬ ಖುಷಿ. ನವಿಲು ಮಳೆಗೆ ತುಂಬ ಎಂಜಾಯ್ ಮಾಡ್ತಾವೆ. ಸೊ ಮಳೆ ಬಂದರೆ ಅವಕ್ಕೂ ತುಂಬ ಖುಷಿ ಆಗುತ್ತೆ ನೋಡಿ. ಫುಲ್ ಇವಾಗ ಮಳೆ ಕಸ್ಲೆ ಆಗಿದೆ, ಮೋಡ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮಳೆ ಬರ್ಬೋದು, ಆ ಥರ ಮಳೆ ಮೋಡ ಆಗಿದೆ ನೋಡಿ. ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಗದ್ದೆಲೆಲ್ಲ ಹಸು ಬಿಟ್ಟಿರ್ತಾರೆ ಮೇಯ್ಲಿಕ್ಕೆಲ್ಲ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಇಲ್ಲೆಲ್ಲ ಉಳುಮೆ ಮಾಡಿ ಗದ್ದೆ ಇದು ಮಾಡ್ತಾರೆ ನೋಡಿ. ಫುಲ್ಲು ಮೋಡ ಆಗಿದೆ. ಇವತ್ತು ನೈಟು ಸಂಜೆ ಹೊತ್ತಲ್ಲಿ ಮಳೆ ಬರೋ ಚಾನ್ಸಸ್ ಇದೆ. ನೋಡಿ ಈ ನಾವು ಕುಂದಾಪುರ ಕನ್ನಡದಲ್ಲಿ ಚಣಿಲ ಅಂತೀವಿ. ಅದಕ್ಕೂ ಅಷ್ಟೇ ಮಳೆ ಬಂದರೆ ತುಂಬ ಖುಷಿ ನೋಡಿ. ಹೆಂಗೆ ಮಾವಿನ ಹಣ್ಣು ತಿನ್ಲಿಕ್ಕೆ ಹೋಗಿದೆ ನೋಡಿ. ಇದು
ಮಾವಿನ ಮರ. ಇದು ತುಂಬ ಹಳೆ ಮರ. ನಾವು ಚಿಕ್ಕವರಿರುವಾಗೆಲ್ಲ ಈ ಮರದ ಮೇಲ್ಗಡೆ ಹತ್ಕೊಂಡು ನಾನು ಅಣ್ಣ 1-2 ಗಂಟೆ ಈ ಮರ ಹತ್ಕೊಂಡೆ ಕೂತ್ಕೊಂಡು ಮಾವಿನ ಹಣ್ಣು ತಿಂತಾಯಿತ್ತು. ಇದರಲ್ಲಿ ಒಂದು 2,000-3 ಸಾವಿರ ಮಾವಿನ ಹಣ್ಣು ಬಿಡುತ್ತೆ ವರ್ಷಕ್ಕೆ. ಇವಾಗ 2 ವರ್ಷಕ್ಕೆ ಒಂದು ಸಲ ಬರುತ್ತೆ. ಇವಾಗಲೂ ಬಿಟ್ಟಿದೆ, ತುಂಬ ಮಾವಿನ ಹಣ್ಣಿದೆ ನೋಡಿ ಇಲ್ಲಿ, ಇನ್ನು ಹಣ್ಣಾಗ್ಲಿಕ್ಕಿದೆ. ನಾನು ಅಣ್ಣ ಮುಂಚೆ ಇದರಲ್ಲಿ ಫುಲ್ ಮಾವಿನ ಹಣ್ಣು ತಿಂತಾಯಿತ್ತು. ನೋಡಿ ಇಲ್ಲಿ ಒಂದು ಒಳ್ಳೆ ಹಣ್ಣು ಬಿದ್ದಿದೆ ನೋಡಿ, ಹಣ್ಣು ಬಿದ್ದಿದೆ, ಒಳ್ಳೆ ಹಣ್ಣಿದು ನೋಡಿ. ಅದೇ ಇದಕ್ಕೆ ಆಲ್ಮೋಸ್ಟ್ ಒಂದು ನಮ್ಮ ಪಪ್ಪ ಎಲ್ಲ ಹೇಳೋ ಪ್ರಕಾರ 100-150 ವರ್ಷ ಆಗಿದೆ ಅಂತ. ಇದು ಅಷ್ಟು ಹಳೆ ಮರ. ಅವ್ರ ತಂದೆ ಕಾಲದಕ್ಕಿಂತನೂ ಮುಂಚೆ ಇತ್ತಂತೆ ಈ ಮರ. ತುಂಬ ಸ್ವೀಟ್ ಇದ್ರ ಮಾವಿನ ಹಣ್ಣು ನೋಡಿ, ತುಂಬ ಮಾವಿನಕಾಯಿ ಬಿಟ್ಟಿದೆ, ತುಂಬ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಇದು ಉಡುಪಿ ಜಿಲ್ಲೆ ನಮ್ಮೂರಿದು. ಇದರಲ್ಲಿ ನಾವು ಹುಟ್ಟಿ ಬೆಳೆದಿರೋ ಊರು. ಮಳೆಗಾಲದಲ್ಲಿ ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇಲ್ಲಿ ಮಳೆ ಬಂದರೆ ಒಂದು 2-3 ತಿಂಗಳು ಮಳೆನೇ ಬಿಡಲ್ಲ, ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಈ ಥರ ಮಾವಿನಕಾಯಿ ಉಪ್ಪಿಗೆ ಹಾಕಿ ಇಡ್ತೀವಿ, ಮತ್ತು ಒಣ ಮೀನು ಈ ಥರ ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಅಂದರೆ ಮಳೆ ಫಸ್ಟ್ ಸ್ಟಾರ್ಟ್ ಆಗುವಾಗ ಈ ಥರ ಮಾಡಿರ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.